ಊಟ ಎಲ್ಲ ಚಲೋ ಆತಾಪ? ಹೊಟ್ಟೆ ತುಂಬ ಊಟ ಮಾಡಿದ್ದಿಲ್ಲ? ಅಲ್ಲಿ ಎಂತೆಂಥವರೇ ಇರ್ತಾವ, ಏನು ತಿಂತೀಯ ಏನು ಬಿಡ್ತೀಯ? ಹೊಟ್ಟೆ ತುಂಬ ಉಂಡೇ ಇಲ್ಲ? ಹ್ಞೂ ಬೇವ ಹೊಟ್ಟೆ ತುಂಬ ಉಂಡೇನಿ. ಅದ್ರಾಗ ಈಗ ಒಂದು 15-20 ದಿವಸ ಇಲ್ಲೇ ಇರ್ಬೇಕಂತೇಳಿ ವರ್ಕ್ ಫ್ರಮ್ ಹೋಮ್ ತೊಗೊಂಡ ಬಂದೀನಿ ನಾನು ಕೆಲಸದ್ದು. ಹೌದನ? ಏನಾರ ಹೇಳ್ತಿಪ್ಪ, ನನಗಂತೂ ಅರ್ಥ ಆಗಂಗಿಲ್ಲ. ಒಟ್ಟು ಈಗ 10-15 ದಿವಸ ಇಲ್ಲೇ ಇರ್ತೀವಿ. ನಾಳೆ ನಿಮ್ಮದು ಮದುವೆದು 1ನೇ ವರ್ಷದ್ದು ಐತಲ್ಲ, ಅದಕ್ಕಂತೇಳಿ ನಿಮ್ಮಿಬ್ರಿಗೂ ಒಂದೊಂದು ಡ್ರೆಸ್, ನಿಮ್ಮಿಬ್ರು ಹೆಂಡತಿಯರ್ಗೂ ಒಂದೊಂದು ಸೀರೆ ತಗೊಂಬಂದೇನು, ಕೊಡ್ತೇನೆ ತಡಿ. ಅವನ್ನೆಲ್ಲ ಇದಕ್ಕೆ ತರಕ್ಕೆ ಹೋದಿವಿ. ಈಗೆಲ್ಲಿ ಕೊಡ್ತಿದ್ದಿ? ರಾತ್ರಿ 11 ಆಗೈತಿ. ನಾಳೆ ಮುಂಜಾನೆ ಕೊಡು ಅಂತೀವಿ ಬಿಡು, ಮುಂಜಾನೆ ಹಾಕೊಳಕ್ಕೆ ಬರ್ತೈತಂತ. ಅರೆ ನಾಳೆ ರೆಸ್ಟೋರೆಂಟಿಗೆ ಹೋಗ್ಬೇಕಲ್ಲ, ಅವರು ಟೈಮಿಂಗ್ 5:30 6 ಗಂಟೆ ಮೇಲೆ ಅಂತ ಹೇಳ್ಯಾರ. ನಾವು ಇಲ್ಲಿಂದ 4:15ಗೆ ಬಿಡೋಣ. ಮಾಮರೆ ನೀವು ಎಲ್ಲೂ ಹೋಗಕ್ಕೆ ಹೋಗ್ಬೇಡ್ರಿ. 4 ಗಂಟೆ ಅಂದ್ರೆ ಎಲ್ಲರೂ ರೆಡಿ ಆಗೋಣ ಅಂತ. ಹೌದಾ? ಎಂಥ ಡೆಕೋರೇಷನ್ ಮನ್ಸ? ಏನು ಸೆಲೆಬ್ರೇಟ್ ಮಾಡೋದು? ಆ್ಯನಿವರ್ಸರಿನಾ? ಎಲ್ಲಿ ಹೋಟೆಲ್ಗೆ ಹೋಗೋದಾ ಊಟಕ್ಕೆ? ಹ್ಞೂ ರೀ, ಬರೀ ಊಟಕ್ಕಷ್ಟೇ ಅಲ್ಲ, ಅಲ್ಲೇ ಸೆಲೆಬ್ರೇಷನ್ ಮಾಡಿ ಅಲ್ಲೇ ಊಟ ಮಾಡೋದು. ನಾನು ಆರ್ಡರ್ ಕೊಟ್ಟು ಬಂದಿದ್ದೆ, ಮೊನ್ನೆ ಹೋಗಿದ್ವಿ, ನಾನು ಸುಕನ್ಯಾ ಹೋಗಿದ್ವಿ. ಆರ್ಡರ್ ಕೊಟ್ಟು ಅರ್ಧ ಪೇಮೆಂಟ್ ಮಾಡಿ ಬಂದೀವಿ. ಅದಕ್ಕೆ ಅವರು 5:30 6 ಗಂಟೆ ಮೇಲಿಂದ ಬರ್ರಿ ಅಂತ ಹೇಳಿದ್ರು. ಮತ್ತು ನಮಗೆ ಇಲ್ಲಿ ಹೋಗೋಕೆ ಟೈಮ್ ಬೇಕಲ್ಲ, ಅದಕ್ಕೆ 4 ಗಂಟೆ ಹೇಳಿದ್ದೆ ರೀ. ಅಲ್ವಾ, ನಿಮ್ಗೆ ನಾಳೆ ಮುಂಜಾನೆ ಮಾಡಿ ಒಂದೊಂದು ಸೀರೆ ತಂದೇನಿ ಇಬ್ರಿಗೂ. ನೀವಿಬ್ರು ಒಂದೊಂದು ಸೀರೆ ಉಟ್ಕೊಂಡ್ರಿ, ಇವರಿಬ್ರಿಗೂ ಒಂದೊಂದು ಶರ್ಟ್ ತಂದೇನಿ. ಅದು ಶರ್ಟ್ ಹಾಕೊಳ್ರಕ್ಕ ಗುಡಿಗೆ ಹೋಗಿ ಬರ್ರಿ ಮುಂಜಾನೆ ಎದ್ದು. ಹಾಂ ಆಯ್ತು ರೀ ಅತ್ತಿಯರ. ಆಮೇಲೆ ಸಂಜೆ ಫಂಕ್ಷನಿಗೆ ನಾನು ಡ್ರೆಸ್ ತೊಗೊಂಡೇನಿ. ನಾನು ಸೀರೆ ಉಟ್ಕೊಳ್ಳಲ್ಲ, ಡ್ರೆಸ್ ಹಾಕ್ಕೊತೀನಿ. ಅಕ್ಕ ಏನು ತೊಗೊಂಡಲ್ಲಿ ಗೊತ್ತಿಲ್ಲ, ನಾನೇ ನನ್ನ ಡ್ರೆಸ್ ಮ್ಯಾಚಿಂಗೆ ನಮ್ಮ ಮನೆಯವ್ರಿಗೆ ಶರ್ಟ್ ತೊಗೊಂಡೇನಿ ರೀ. ಹಾಂ, ಲಕ್ಷ್ಮಿನೂ ಎಂತ ಹಾಗೆ ತೊಗೊಂಡಿರ್ಬೇಕು ಮ್ಯಾಚಿಂಗ್. ನೋಡೋಣ, ಏನಂತ ನನಗೂ ಗೊತ್ತಿಲ್ಲ. ಇನ್ನು ಏನು ಹೇಳಿಲ್ಲ ಅಕ್ಕಿ, ಆಮೇಲೆ ಏನರ ಹೇಳ್ಬೋದು. ಅಲ್ವಾ, ನೀನು ಒಂದು ಸೀರೆ ಉಟ್ಕೋಬೇಕಿಲ್ಲ? ನೀ ಯಾಕೆ ಚೂಡಿದಾರ್ ಹಾಕ್ಕೊಂಡು? ಇಲ್ರಿ, ಇದು ಮೊನ್ನೆ ಹೊಸ ತೊಗೊಂಡಿತ್ತಿತ್ತ, ಅದಕ್ಕೆ ಇದನ್ನು ಹಾಕ್ಕೊಂಡೀನಿ. ನನ್ನ ಸೀರೆ ನೋಡಿ ಎಂಥ ಚಂದ, ದೊಡ್ಡ ಬಾರ್ಡರ್ ಇತ್ತು, ಎಂಥ ಚಂದ ಕಲರ್ ಐತಿ. ಈಗಿದ್ದು ನೋಡು ಹಂಗೆ ಹಾಕೊಂಡು ಎಂತಾಳ ಸೀರೆ ಉಟ್ಕೋಬೇಕಿಲ್ಲ? ಅವಳೇ ಬೇಡ, ಹಾಕಿಗಿಂತ ನಾನು ಚಂದ ಕಾಣಕತ್ತೀನಿ. ಏನು ದೊಡ್ಡ ಕೆಲಸ ಮಾಡ್ತೇನಂತೆ ನಾಟಕ ಮಾಡ್ತಿದ್ಲು. ಯಾವಾಗ ಏನು ಹಾಕೋಬೇಕಂತ ಗೊತ್ತಿಲ್ಲ ನೋಡಿ ಈಕೆಗೆ. ಆದರೂ ನಾನೇ ಎಂಥ ಚಂದ ಕಾಣಕತ್ತೀನಿ. ನಮ್ಮ ಅತ್ತೆಯವ್ರು ನನ್ನ ಹೊಗಳ್ತಾರೆ ಈಗ ತಾಗ ನೋಡಿ. ನೀ ಹಿಂಗೆ ಮಾತಾಡ್ಸ್ಕೊಂಡು ನಿಂತ್ರ ಅವ್ರು ಹಿಂಗೆ ಮಾತಾಡ್ಕೊಂಡು ನಿಂದಿರ್ತಾರೆ. ಬಡ ಬಡ ನಡ್ರಿ ಹೋಗೋಣ ಅಂತ ಲೇಟ್ ಆಗತ್ತೈತಿ. ಅಬ್ಬಬ್ಬಬ್ಬ, ಏನು ಚಂದಾಗಿರಿ ಇಬ್ಬರು. ಏನಂತಾರಲ್ಲ ಅದಕ್ಕೆ? ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು. ಅದು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ, ವೆಡ್ಡಿಂಗ್ ಆ್ಯನಿವರ್ಸರಿ. ಅಬ್ಬಬ್ಬಬ್ಬ ಲಕ್ಷ್ಮಿ, ಏನು ಚಂದ ಐತೆ ನೀನು ಸೀರೆ. ಅಂತ ದೊಡ್ಡ ಬಾರ್ಡ್ರ್ ಐತೆ. ಯಾವಾಗ ತೊಗೊಂಡು ಎಷ್ಟು ಕೊಟ್ಟಿಯ ಇದಕ್ಕೆ? ಹೌದ್ರಿ ಪ್ರೇಮಕಾರ, ಸೀರೆ ಚಂದ ಐತ್ರಿ. ನಿಮಗೆ ಇಷ್ಟ ಆಯ್ತ್ರಿ? ಇದಕ್ಕೆ 2,500 ಕೊಟ್ಟೇನ್ರಿ ಸೀರೆಗೆ. ಮಸ್ತ್ ಐತ್ರಿ. ಅಲ್ಲೇ ಹುಬ್ಳ್ಯಾಗ ಇದ್ರಾಗ ತೊಗೊಂಡೇನ್ರಿ, ದೊಡ್ಡ ಅಂಗಡಿ ಐತಲ್ರಿ. ಏನದು ಹೆಸರು ನನಗೆ ನೆನ್ಪರ್ವಲ್ತು. ಆ ಅಂಗಡ್ಯಾಗ ತೊಗೊಂಡೇನ್ರಿ ಸೇಲ್ನಾಗ. 2,500 ರೀ ಇದಕ್ಕೆ. ಇದನ್ನೆಲ್ಲ ನೋಡೇನಿ ಅನ್ಸಿತ್ತು ನೋಡು. ಮೊನ್ನೆ ರಶ್ಮಿ ಉಟ್ಕೊಂಡಿದ್ದಿಲ್ಲ ಇದನ್ನು ನೋಡಕ್ಕೆ ಬಂದಾಗ. ಹ್ಞೂ ರೀ, ಆಕೆ ಕಡೆ ಒಂದು ಜಂಪರ್ ಇತ್ತ, ಆ ಜಂಪರಿಗೆ ಈ ಸೀರೆ ಕರೆಕ್ಟ್ ಆಕಿತ್ತು. ಅದಕ್ಕೆ ಈ ಸೀರೆ ಕೊಟ್ಟಿದ್ದೆ, ಇದನ್ನು ಉಟ್ಕೊಳ್ಳ ಅಂತೇಳಿ. 2,500 ಸೀರೆ ರೀ. ಎಂಥ ಚಂದ ಐತ್ರಿ, ಮೆತ್ತಗೈತಿ. ಮೈ ಮೇಲಂತರೂ ಉಟ್ಕೊಂಡ್ರು ಉಟ್ಕೊಳ್ಳಾರ್ದಂಗೆ ಐತ್ರಿ ಇದು. ಅಲ್ಲ ಮನ್ಸ, ನೀನು ಯಾಕೆ ಡ್ರೆಸ್ ಹಾಕೊಂಡಿಯ? ನೀನು ಸೀರೆ ಉಟ್ಕೋಬೇಕಿಲ್ಲ? ಒಂದು ಇಂಥದ್ದೇ ಯಾವ್ದಾರ ಒಂದು ಬಾರ್ಡ್ರ್ ಸೀರೆನ ಎಂಥ ಚಂದ ಕಾಣತ್ತಿತ್ತು ನೋಡು. ಸೀರೆ ಉಟ್ಕೊಂಡಿದ್ದೆ, ನೀ ಯಾಕೆ ಹಿಂಗೆ ಅಂಗಿ ಹಾಕೊಂಡು ನಿಂತಿದ್ದಿ? ಅಯ್ಯೋ ಆಂಟಿ, ಅಲ್ಲಿ ಸೀರೆ ಉಟ್ಕೊತೀರಿ, ಈ ಜಳದಾಗ ಸೀರೆ ಉಟ್ಕೊಂಡು ಮೇಂಟೈನ್ ಆದರೂ ಆಗ್ತಿತ್ತನ್ರಿ ಅದು. ಇದು ಡ್ರೆಸ್ ಮೊನ್ನೆ ಹೊಸದು ತೊಗೊಂಡಿದ್ರಿ. ಈಗ ಆ್ಯನಿವರ್ಸರಿ ಬರ್ತೈತಂತನೇ 1 ವಾರ ಮುಂಚೆ ತೊಗೊಂಡಿದ್ದೆ ಇದನ್ನು. ಅದಕ್ಕೆ ಇದನ್ನು ಹಾಕ್ಕೊಂಡೇರಿ. ಆದರೆ ಏನೋ ಹೇಳ್ರಿ ಪ್ರೇಮಕಾರ, ಸೀರೆ ಉಟ್ಕೊಂಡ್ರೆ ಚಂದ ನೋಡ್ರಿ ಹೆಣ್ಮಕ್ಳು. ಅದ್ರಾಗ ಗುಡಿ ಗುಂಡಾರ್ಗಂತರೂ ಹೊಂಟ್ರೆ ಮೊದಲು ಸೀರೆ ಉಟ್ಕೋಬೇಕು. ಒಬ್ಬೊಬ್ರು ಇರ್ತಾರ ಸುಮ್ಮನೆ ಕಲ್ತೇನಿ ಅಂತೇಳಿ ನಾಟಕ ಮಾಡ್ಕೊತ ಬ್ಯಾಗ್ ಹಾಕೊಂಡು ಟಿಂಗ್ 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 ಅಂತ ಹೋಗ್ತಾರ. ಆದರೆ ಎಲ್ಲಿ ಏನು ಹಾಕೋಬೇಕು ಅನ್ನೋದು ಬುದ್ಧಿ ಇರಂಗಿಲ್ಲ ತಲೆಯಾಗ. ಅದು ಕರೆ ಬಿಡ. ಅಲ್ಲ ಮನ್ಸ, ಇದಕ್ಕೆ ಎಷ್ಟು ಕೊಟ್ಟಿದ್ದಿ? ಚಂದ ಐತಲ್ಲ ಇದು. ನನ್ನ ಸೊಸಿಗೂ ಒಂದು ತೊಗೊಂಡು ಹೇಳ್ತೇನೆ ನಿಂತದು. ಅದು ಆಂಟಿ, ಇದು ಸ್ವಲ್ಪ ಕಾಸ್ಟ್ಲಿ ಐತ್ರಿ. 4,500 ರೀ ಸೆಟ್. ಇದನ್ನು ಟ್ರೆಂಡ್ಸ್ ಒಳಗೆ ತೊಗೊಂಡಿದ್ದೆ ರೀ. ಅಲ್ಲಿ ಕಲೆಕ್ಷನ್ಸ್ ಮಸ್ತ್ ಇರ್ತಾವ್ರಿ. ಒನ್ ಟೈಮ್ ತೊಗೊಂಡ್ರೆ ಒಂದು 5-6 ವರ್ಷ ಆದರೂ ಡ್ರೆಸ್ ಏನೂ ಆಗೋದಿಲ್ಲ, ಹೊಸದಿದ್ದಂಗೆ ಇರ್ತೈತ್ರಿ. ಏನೋ 4,500ನ? ಬೇಡ ಬೇಡವಾ, ಹಂಗಿದ್ರೆ ಭಾರಿ ತುಟ್ಟಿ ಆತಿದ್ದು. ಎಲ್ಲಾರ ಬೇರೆ ಕಡೆ ನೋಡಂತ ಹೇಳ್ತೇನಂತ. ಏನು 4,500ನ? ನಾನು ಇದು 1,000 ಸೀರೆನ 2,500 ಅಂತ ಎಲ್ಲರ ಮುಂದೆ ಹೇಳ್ಕೊಂತ ನಾನು ಖುಷಿ ಪಡಾಕತ್ರಿ. ಈಕಿ 4,500 ಅಂತ. ಈ ಟಂಗಿಗೆ ಯಾರು 4,500 ಕೊಟ್ಟಿರ್ತಾರ? ಸುಮ್ಮನೆ ಸುಳ್ಳು ಹೇಳತ್ತಾಳಿಕಿ, ಗೊತ್ತೈತೆ ನನಗೆ. ಅಯ್ಯೋ ಕಾಸ್ಟ್ಲಿ ಅಂತೀರಿ ನೀವು. ಅದೇನು 6 ತಿಂಗಳು, ವರ್ಷ 2 ವರ್ಷಕ್ಕೆ ಹರಿದೋಗಂಗಿಲ್ಲ. ಒಂದು 6-7 ವರ್ಷ ಆದ್ರೂ ಡ್ರೆಸ್ ಹೊಸದಿದ್ದಂಗೆ ಇರ್ತೈತಿ. ಕಲರ್ ಹೋಗಂಗಿಲ್ಲ, ಏನಿಲ್ಲ. ಅದಕ್ಕೆ ಅದು ಕಾಸ್ಟ್ಲಿ ಅನಿಸ್ತೈತಿ. ಆದ್ರೆ ಒಮ್ಮೆ ತೊಗೊಂಡ್ರೆ ಚಲೋ ಇರ್ತಾವೆ ಡ್ರೆಸ್ ಎಲ್ಲ. ಹೌದು ಚಿಕ್ಕಮ್ಮ, ಟ್ರೆಂಡ್ಸ್ ಹೋಗಿ ನಾನು ನೋಡಿದ್ದೀನಲ್ಲ. ನಾನು ಪ್ಯಾಂಟ್, ಜೀನ್ಸ್ ಮತ್ತು ಟಿ ಶರ್ಟ್ಸ್ ಇವೆಲ್ಲ ತೊಗೊತೀನಲ್ಲ. ಒಂದು 6-7 ವರ್ಷ ಏನೂ ಆಗಂಗಿಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ ಅದು. ಒನ್ ಟೈಮ್ ಒಂದು 1,000-2,000 ಕೊಟ್ಟು ತೊಗೊಂಡ್ರೆ ಮುಗ್ದೋತು ನೋಡಿ. ಒಂದು 6-7 ವರ್ಷ ಮಾತಾಡ್ಸಂಗಿಲ್ಲ ಬೇರೆ ಅರ್ವಿನ.
ಹೌದಾ, ಹಾಗಿದ್ರೆ ನನ್ನ ಸೊಸಿಗೆ ಹೇಳ್ತೀನಿ ತಡಿ. ಮನ್ಸ ಒಂದು ಸುಟ್ಟಿ ಇದ್ದಾಗ ಕರ್ಕೊಂಡು ಹೋಗಕ್ಕೆ ಇನ್ನು ಟ್ರೆಂಡ್ಸಿಗೆ. ಅಯ್ಯೋ ಆಂಟಿ, ಅದು ಟೆನ್ಸ್ ಅಲ್ಲ. ನಾ ಸೀರೆ ಉಟ್ಕೊಂಡು ನಾ ಎಲ್ಲರ ಮುಂದೂ ಚಂದ ಕಾಣ್ಬೇಕು, ನನ್ನನ್ನು ಎಲ್ಲರೂ ಹೊಗಳ್ಬೇಕಂತ ನಾನು ಅಷ್ಟು ಕಷ್ಟಪಟ್ಟು ಸೀರೆ ತೆಗೆದು ಅದನ್ನು ಪಿನ್ ಮಾಡಿ ಇಟ್ಕೊಂಡು ರಾತ್ರೆಲ್ಲ ಅದನ್ನು ಹೊಂದಿಸಿ ಇಷ್ಟೆಲ್ಲ ಮಾಡಿ ಉಟ್ಕೊಂಡ್ರೆ ಈಗ ಅಕ್ಕಿನ ಹೊಗಳಕತ್ತಾರ. ಅದು ಅಂತ ಅಂಗಿ ಹಾಕೊಂಡಿದ್ದಕ್ಕೆ ಸೀರೆ ಉಟ್ಕೊಂಡಿಲ್ಲ, ಏನಿಲ್ಲ. ಈ ಪ್ರೇಮಕ್ಕರಿಗೂ ಬುದ್ಧಿ ಇಲ್ಲ. ಯಾಕೆ ಸೀರೆ ನಾ ಉಟ್ಕೊಂಡು ನಾನು ಚಂದಾಗ ಹೊಗಳ್ಬಾರ್ದ? ನನಗೆ ಹೊಟ್ಟೆಗೆ ಖಾರ ಕಲಿಸ್ದಂಗೆ ಆಗಕತ್ತೈತೆ ಅಕ್ಕಿನ ಹೊಗಳತ್ ನೋಡಿದ್ರೆ. ಅಲ್ಲ ನೀವು ಹಿಂಗೆ ಮಾತಾಡ್ಕೊಂಡು ನಿಂದ್ರಿ ಇದ್ರೆ ನಾ ಹೋಗ್ಬಿಡ್ದೆ ನೋಡತ್ತ ಕಡೆ ಬಡ ಬಡ ಬರ್ರಿ ಗುಡಿಗೆ ಹೋಗಿ ಮತ್ತೆ ನನ್ನ ಮುಂದೆ ಕೆಲಸ ಅದ. ಮತ್ತೆ ಸಂಜೆಗೆ ನೋಡಿದ್ರೆ ಲಘು ಹೋಗ್ಬೇಕಂತೀರಿ, ಜಲ್ದಿ ನಡ್ರಿ. ಹೌದಪ್ಪ, ತಡ ಮಾಡಕ್ಕೆ ಹೋಗ್ಬೇಡ್ರಿ. ನಡ್ರಿ ಬಡ ಬಡ ಹೋಗ್ರಿ, ಗುಡಿಗೆ ಹೋಗಿ ಬರೋಗ್ರಿ. ಸರಿ, ಅಲ್ಲಿ ಕಾಯಿ ಹೊಡ್ಯಾತಾರ ನೋಡ್ರಿ, ಅಲ್ಲಿ ಹೋಗಿ ಕಾಯಿ ಹೊಡಿಸ್ರಿ. ನಾ ಈ ಕಡೆ ಹೋಗಿ ಹೂವು ಹಣ್ಣು ಮತ್ತು ಉದಿನ ಕಡ್ಡಿ ಅವನ್ನೆಲ್ಲ ತೊಗೊಂಬರ್ತೇನಂತ. ಹ್ಞೂ ಆಯ್ತು, ಬಾ ಹೋಗೋಣಂತ. ನೀ ಯಾಕ್ಲೆ ಮಕ ಹಿಂಗೆ ಮಾಡ್ಕೊಂಡು ನಿಂತಿದ್ದಿ? ಸಗಣಿ ತಿಂತಾರ್ಗತ್ಲೆ ಒಂದಿಟ್ಟು ನಗು. ಇವತ್ತು ಯೂನಿವರ್ಸಿಟಿ ಐತಿ, ಇವತ್ತರ ಒಂದಿಟ್ಟು ಖುಷಿಯಾಗಿರು. ಯಾವಾಗ ಫೋನ್ ಹಚ್ಚಿದ್ರು ಹಂಗ್ರಿ ಹಿಂಗ್ರಿ ಅಂತ ಬರೀ ಅದನ್ನೇ ಹೇಳೋದು ಮಾಡ್ತಿರ್ತೈತಿ. ಯಾವತ್ತರ ಖುಷಿಯಾಗಿ ಮಾತಾಡಿಯನ ನೀನು ಒಂದು ಸರಿ ನಗು ಒಂದಿಟ್ಟು. ಇಲ್ಲ, ನಾನು ಹೊಟ್ಟೆ ಖಾರ ಕಲ್ಸಕತ್ತೈತಿ, ನೀನು ನಂಗೆ ನಗಬೇಕು. ನೋಡು, ನಾ ಎಷ್ಟು ಕಷ್ಟಪಟ್ಟು ಈ ಸೀರೆ ಎಲ್ಲ ರಾತ್ರಿ ಪಿನ್ ಮಾಡಿ ಇಟ್ಕೊಂಡು ಸೀರೆ ಉಟ್ಕೊಂಡ್ರೆ ಇವತ್ತೆಲ್ಲರೂ ಅಕ್ಕಿನ ಹೊಗಳಿದ್ರು, ನಾನು ಒಬ್ಬರು ಹೊಗಳಿಲ್ಲ. ನಿನ್ನ ಮಾನಿಗೆಡಿ ಹತ್ತಕ್ಕೆ ಬಿಡು. ಇಂಥವನ್ನೆಲ್ಲಾನು ಒಣ ಉಸಾಬರಿನ ಆಕಿನ ಹೊಗಳಿದ್ರು ಈಕಿನ ಹೊಗಳಿದ್ರು ಅನ್ಕೊಂತ ಏನು ದಾಡಾಗೈತಿ. ನಾ ಹೇಳಿದ್ಮೇಲೆ ಚಂದ ಕಾಣಕತ್ತಿ ಅಂತೇಳಿ ಮುಗಿದೊತ್ತು ಬೇರೆದವ್ರು ತೊಗೊಂಡು ಏನು ಮಾಡ್ತಿದ್ದಿ? ಈಗ ಒಂದಿಟ್ಟು ನಗು. ಹಂಗೆ ಮಕ ಗಂಟಕೊಂಡು ನಿಂದ್ರಬೇಡ, ಗುಡಿಗೆ ಬಂದೇವಿ. ಏನು ಗಂಟೆ ಕಳೆದ ಏನು ಹೋಗತ್ತ ಕಡೆ. ಈಗ ಸಂಜೆಗೆ ಏನು ಹಾಕೋಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಆಕೆ ಏನು ಹಾಕೊಳಕತ್ತಾಳ ಅಂತಲೂ ಹೇಳಿಲ್ಲ ನನಗೆ. ಈಗ ನಾ ಏನರ ಒಂದು ಹಾಕೊಂಡು ನಿಂತು ಆಕೆ ನನಗಿಂತ ಚಂದ ಆದ್ಲ, ನನಗೆ ಮಾತ್ರ ಸಹಿಸ್ಕೊಳಕ್ಕಾಗಂಗಿಲ್ಲ. ಅಲ್ಲಲ್ಲೇ ಆಕಿ ಏನೋ ಮಾರ್ಕೆಟಿಗೆ ಹೋಗಿದ್ಲು ಅಂತಲ್ಲ, ಅವಾಗ ಹೋದಾಗ ಒಂದು ಡ್ರೆಸ್ ತೊಗೊಂಡಾಳಂತ. ಆ ಡ್ರೆಸ್ಸಿಗೆ ಮ್ಯಾಚಿಂಗ ಅವನಿಗೆ ಒಂದು ಶರ್ಟ್ ತೊಗೊಂಡಾಳಂತ. ನಾವು ಇಬ್ಬರು ಹಂಗೆ ಮ್ಯಾಚಿಂಗ್ ಆಗೋಣ. ನೀ ಏನು ತೊಗೊಂಬಂದು ಇಬ್ರದ್ದು ಮ್ಯಾಚಿಂಗ್ ತಂದಿ ಇಲ್ಲ? ಹಾಂ, ನಾನು ಒಂದು ಸೀರೆ ತೊಗೊಂಡೇನಿ, ನಿಮ್ಗೊಂದು ಶರ್ಟ್ ತೊಗೊಂಡಿದ್ದೆ. ಚಂದ ಆಕೈತಿ ಆ ಶರ್ಟ್ ನಿಮಗೆ. ಅದಕ್ಕೆ ನಿಮ್ಮ ಕಲರ್ ಒಪ್ತೈತೆ ಅಂತೇಳಿ ಆ ಕಲರ್ ತೊಗೊಂಬಂದೀನಿ. ಈಗ ನೋಡ್ರಿ, ಇವತ್ತು ನೀವು ಹಾಕೊಂಡಿದ್ದ ಟಿ ಶರ್ಟ್ಗೂ ನನ್ನ ಸೀರೆಗೂ ಎಷ್ಟು ಮ್ಯಾಚಿಂಗ್ ಐತಿ. ಆದ್ರೆ ಇದನ್ನೇನು ತರಬೇಕಂತ ತಂದಿದ್ದಿಲ್ಲ, ಅದು ಹಂಗೆ ಸುಮ್ಮನೆ ಆಗ್ಬಿಡ್ತದೆ ಮ್ಯಾಚ್. ಅಣ್ಣ ಬರ್ರಿ, ಮೇನ್ ಗುಡಿ ಅಲ್ಲೇ ಐತಂತ, ಅಲ್ಲಿ ಹೋಗಿ ಇತ್ತಾಗ ಬರ್ಬೇಕಂತ. ನಾವು ಹಿಂದಿನ ರೋಡ್ಲೇ ಬಂದ್ವಲ್ಲ, ಅದಕ್ಕೆ ಫಸ್ಟ್ ಇಲ್ಲೇ ಬಂದ್ಬಿಟ್ಟು ಆಕೆ ಮಾನ್ಸ ಅಲ್ಲಿ ಒಳಗೆ ಹೋಗ್ಯಾಳ. ಬರ್ರಿ ಅಲ್ಲೇ ಹೋಗೋಣಂತ. ಹಾಂ ನಡಿ. ಏನು ಹೋಟೆಲ್ ಐತಪ್ಪ ಇದು? ನಾ ಜನ್ಮದಾಗ ನೋಡಿಲ್ಲ ಹೋಗಿ ಅಂತ. ಅದು ಹೋಟೆಲ್ ಐತೆ, ಏನು ಮಸ್ತ್ ಐತಪ್ಪ. ಏನು ಚಂದ ಐತಿ ಇದು ಹೋಟೆಲ್. ಗಿಡ ಪಡ ಎಲ್ಲ ಬೆಳೆಸ್ಯಾರ, ಲೈಟ್ ಹಾಕ್ಯಾರ, ಏನೇನೋ ಮಾಡ್ಯಾರ, ಎಷ್ಟು ಮಸ್ತ್ ಮಾಡ್ಯಾರ. ಇಂಥದ್ದಂತರೂ ನಾವು ಜೀವನದಾಗ ಕಂಡಿಲ್ಲ ಬಿಡು. ನಮಗೆ ರೂಮ್ ಅವೈಲೇಬಲ್ ಐತಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಕಾಲ್ ಮಾಡ್ಬೇಕಿತ್ತು ಮನ್ಸ. ಮಾಡೀನಿ, ಇಲ್ಲೇ ಇದ್ದೀನಿ ಬರ್ತೀನಿ ಅಂತ ಅಂದ್ರೆ ಅದಕ್ಕೆ ನಾನು ವೇಟ್ ಮಾಡತ್ತೀನಿ. ಹೌದು, ಈಕಿ ನಮ್ಮ ಫ್ರೆಂಡ್ ಬರ್ತೀನಿ ಅಂದಿದ್ಲಲ್ಲ, ಬರಲಿಲ್ಲ ಆಕಿ? ಹಾಂ, ಬರತ್ತಲ್ಲ, ಇಲ್ಲೇ ಪಾರ್ಕಿಂಗ್ ಒಳಗೆ ಅದಾಳಂತ. ಕಾಲ್ ಮಾಡಿದ್ದೆ ಇವಾಗ, ಅದಕ್ಕೆ ಎಂಟ್ರೆನ್ಸ್ ಕಡೆ ಬಾ ಅಂತಂದೆ. ಹೇ ಹಾಯ್, ಸಾರಿ ಸ್ವಲ್ಪ ಪಾರ್ಕಿಂಗ್ ಒಳಗೆ ಲೇಟ್ ಆಯಿತಾ. ಆ್ಯಂಡ್ ಬೋತ್ ಆಫ್ ಯು ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ. ಹೇ, ಥ್ಯಾಂಕ್ ಯು ಸೋ ಮಚ್. ಬೈ ದ ವೇ, ಇವರು ನಮ್ಮ ಮಾವ, ಅವರು ನಮ್ಮ ಅಕ್ಕ. ಇವತ್ತು ಅವ್ರದ್ದು ಆ್ಯನಿವರ್ಸರಿ, ಇಬ್ಬರದು ಅಟ್ ಎ ಟೈಮ್ ಮದುವೆ ಆಗಿರೋದಲ್ಲ, ಜೋಡಿ ಮದುವೆ ನಮ್ಮದು, ಅದಕ್ಕೆ. ಓಹ್ ಹೌದಾ, ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಯಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ಓಹ್, ನನ್ನ ಹೆಸರು ಅಮೂಲ್ಯ. ಯು ಕ್ಯಾನ್ ಕಾಲ್ ಮಿ ಅಮ್ಮು. ಹಲೋ, ಹಾಂ ಹೇಳ್ರಿ. ಹೌದಾ, ಓಕೆ ಬರ್ತೀವಿ. ಎಲ್ಲರೂ ಒಳಗೆ ಹೋಗೋಣ ಬರ್ರಿ, ಅಲ್ಲೇ ಅದಾರಂತವ್ರು. ನಮಗೆ ರೂಮಿನ ಕೀ ಅಲ್ಲೇ ಕೊಡ್ತಾರಂತ. ಬರ್ರಿ ಎಲ್ಲರೂ ಅಲ್ಲೇ ಹೋಗೋಣ. ಅಲ್ಲ, ನನ್ನ ಗಂಡಂದು ಎಷ್ಟು ಇರಬೇಡ ನೋಡು. ಆಕೆ ಬಂದು ಕೈ ಕೊಟ್ಟ ತಕ್ಷಣ ಕೈ ಕೊಟ್ಟುಬಿಟ್ನು. ಹಂಗೆ ನಿನ್ನ ಹೆಸರೇನು ಅಂತ. ಅಲ್ಲ, ನಾನು ಹೆಂಡತಿ ಆದಾಗಿ ಬಾಜುನ ನಿಂತೀನಿ. ಏನು ಬೇಕು ಬೇಡ ಏನು ಕೇಳಂಗಿಲ್ಲ ನನಗೆ. ಆಕೆ ಜೊತೆ ಹೆಂಗೆ ಹಾಗೆ ಕಿಸ್ಕೊಂತ ಕುಲು ಮಾತಾಡ್ತಾನೆ ಹಂಗೆ. ಗೊತ್ತಾಗಂಗಿಲ್ಲ ಆಕೆಗೆ. ಮದುವೆಗಿದ್ದು ಗಂಡ್ಮಗ ಅಂತೇಳಿ ಹೆಂಗೆ ಮಾತಾಡಬೇಕು ಹೆಂಗಿಲ್ಲ ಅಂತೇಳಿ. ಒಂದು ಅಣ್ಣ ಅನ್ನಂಗಿಲ್ಲ ಏನಿಲ್ಲ. ಹಂಗೆ ಬಂದಕ್ಕೆ ನಿಮ್ಮ ಹೆಸರೇನು ಹಂಗ್ರಿ ಹಿಂಗ್ರಿ ಅಂತ ಕೈ ಕೊಟ್ಲು. ಇವನು ಕೈ ಕೊಟ್ಬಿಟ್ನ. ಈಕೆನೊಂದಿಟ್ಟು ದೂರ ಇಡೋದು ಚಲೋ. ನಮಗಾದ್ರೆ ತಾಳಿ ಕಾಲುಂಗ್ಳ ಎಲ್ಲ ಇರ್ತಾವ. ಇವಕ್ಕೇನು ಇರ್ತಾವ? ಇವ್ರ ಮಸಡಿ ನೋಡಿದ್ರೂ ಮದುವೆಗೆ ತಂದು ಗೊತ್ತಾಗಲ್ಲ, ಏನಿಲ್ಲ ತಕಡೆ. ಅವು ಹಾಲಿ ಕಿಸ್ಕೊಂಡು ಮಾತಾಡ್ತಾವೆ ಹಂಗೆ ಮದುವೆಗೆ ತನ್ನ ಮರ್ತ.